ಕಾಲ ಹಿಂದಕ್ಕೆ ಚಲಿಸುವುದಿಲ್ಲ, ಅದರ ಜೊತೆ ಹೆಜ್ಜೆ ಹಾಕದಿದ್ದರೆ ನಾವು ನಿಂತಲ್ಲೇ ನಿಂತಿರಬೇಕಾಗುತ್ತದೆ. ನಾನು 2-3 ದಿನದಿಂದ ತುಂಬ ಯೋಚನೆ ಮಾಡ್ತಾ ಇದ್ದೆ. ನಮಗೆಲ್ಲ ಮೊದಲೆಲ್ಲ ಎಷ್ಟು ಫ್ರೀಡಮ್ ಇರ್ತಿತ್ತು, ನಾವು ಎಲ್ಲಿ ಬೇಕಿದ್ರೂ ಹೋಗ್ಬೋದಾಗಿತ್ತು, ಏನು ಕಮಿಟ್ಮೆಂಟ್ಸ್ ಇರಲಿಲ್ಲ, ಹೆಂಗೆ ಬೇಕೋ ಆ ಥರ ಲೈಫ್ ಲೀಡ್ ಮಾಡ್ಬೋದಾಗಿತ್ತು. ಮದುವೆ ಆದಮೇಲಿಂದ ಆ ಥರ ಬದುಕೋಕ್ಕೆ ಆಗೋದೇ ಇಲ್ಲ. ಮಗು, ಹಸ್ಬೆಂಡ್ ಎಲ್ಲ ಕಮಿಟ್ಮೆಂಟು ನಮ್ಮ ಜೊತೆ ಇರುತ್ತೆ. ಬೆಳಿಗ್ಗೆ ಎದ್ದು ಎಲ್ಲರನ್ನೂ ರೆಡಿ ಮಾಡಿ, ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಲಂಚ್ ರೆಡಿ ಮಾಡಿ, ಎಲ್ಲ ಕಮಿಟ್ಮೆಂಟ್ನ ತಗೋಬೇಕಾಗತ್ತೆ. ಆಗ ತುಂಬ ಯೋಚನೆ ಮಾಡಬೇಕಾದ್ರೆ ಅನ್ನಿಸ್ತು, ಎಲ್ಲ ಒಂದು ಘಟ್ಟ ಇರುತ್ತೆ. ಈಗ ಮದುವೆ ಆಗಲಿ, ಮಗು ಆಗಲಿ, ಅದನ್ನು ಬರೋದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡಬೇಕು. ಆವಾಗಲೇ ಅದೊಂದು ಜೀವನ ಕಂಪ್ಲೀಟ್ ಆಗೋದು. ಬೆಳಿಗ್ಗೆನೇ ನನ್ನ ಹಸ್ಬೆಂಡಿಗೆ ಪುಟ್ಟು ಮತ್ತು ಕಡಲೆಕರಿ ತಿನ್ನಬೇಕು ಅಂತ ಅನಿಸಿದಂತೆ ಕಡಲೆಕರಿ ಮಾಡು, ಪುಟ್ಟು ಮಾಡು ಅಂತ ಹೇಳಿದರು. ಬೆಳಿಗ್ಗೆನೇ ಮಾಡಿದ್ದೆ. ಕಡಲೆಕರಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇವತ್ತು ಕುಕ್ಕಿಂಗ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅಷ್ಟೇ ಜಾಸ್ತಿ ಕೆಲಸನೂ ಕೊಟ್ಟಿದ್ದರು ನನಗೆ. ನನಗೆ ಇವತ್ತು ಕುಕ್ ಮಾಡಿದ್ದು ತುಂಬ ಖುಷಿ ಅಂತ ಅನ್ನಿಸ್ತು. ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಆಫೀಸ್ಗೆ ಹೊರಟರು. ಅದಾದಮೇಲೆ ನಾನು ಸಿದ್ದು ಪೂಜೆ ಮಾಡ್ತಾಯಿದ್ವಿ. ನಾರ್ಮಲಾಗಿ ನನ್ನ ಮಗ ನನ್ನ ಜೊತೆ ಡೈಲಿ ಪೂಜೆ ಮಾಡ್ತಾನೆ. ಇವತ್ತು ಸ್ವಲ್ಪ ದೇವ್ರು ಜಾಸ್ತಿನೇ ಬಂದುಬಿಟ್ಟಿತ್ತು ಅವನ ಮೇಲೆ. ಚೆನ್ನಾಗಿ ಪೂಜೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ವೆಜಿಟೇಬಲ್ಸ್ ಬೈ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಅಲ್ಲಿಂದ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದು ನನ್ನ ಮಗನಿಗೂ ಕೊಟ್ಟೆ. ಅವನು ತಿಂದ. 1.5 ವರ್ಷದ ಹಿಂದೆ ಒಂದು ಸೀಬೆಕಾಯಿ ಮರ ನೆಟ್ಟಿದ್ದೆ. ಇವತ್ತು ಅದು ಫಲ ಕೊಟ್ಟಿದೆ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಇದು ಯಾವಾಗ ಬರುತ್ತೋ ಅಂತ 1.5 ವರ್ಷದಿಂದ ನಾನು ನನ್ನ ಹಸ್ಬೆಂಡ್ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಅದು ತಿಂದಾಗ ಏನೋ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹೊರಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ಏನೇ ಬೈ ಮಾಡ್ಕೊಂಡು ಬಂದ್ರೂ ನಾವು ಬೆಳೆದಿರೋ ತಿಂದರೆ ಆ ಟೇಸ್ಟೇ ಬೇರೆ ಇರುತ್ತೆ. ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.